ಹಲೋ ನಮಸ್ಕಾರ ವೀಕ್ಷಕರೇ, ಬಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಮತ್ತೆ ಈಸ್ಟ್ ಫೇಸಿಂಗ್ ಡೋರ್ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ಪರ್ಚೇಸ್ ಮಾಡಿ ಎಕ್ಸಾಕ್ಟ್ಲಿ 1.5 year ಆಗ್ತಾ ಇದೆ. ಮೇಲೆ ಹೈದರಾಬಾದ್ ಹೋಗ್ತಾ ಇರೋದ್ರಿಂದ ಮನೆನ ಮಾರ್ತಾ ಇದ್ದಾರೆ. ಮನೆನ ಪರ್ಚೇಸ್ ಮಾಡಿ 1.5 year ಆಗಿದೆ. ಹೇಗೆ ಪರ್ಚೇಸ್ ಮಾಡಿದ್ರು ಅದಕ್ಕಿಂತ ಬ್ಯೂಟಿಫುಲ್ ಆಗಿ ಮನೆನ ಮೇಂಟೈನ್ ಮಾಡಿದ್ದಾರೆ. ಒಂದು ಬೆನಿಫಿಟ್ ಏನು ಅಂದ್ರೆ ಕಾವೇರಿ ವಾಟರ್ ಹಾಕಿಸ್ಕೊಂಡಿದ್ದಾರೆ, ಅಸೆಸ್ಮೆಂಟ್ ಕೂಡ ಆಗೋಗಿದೆ, ರಿಮೋಟ್ ಕಂಟ್ರೋಲ್ ಇರುವಂತಹ ಫ್ಯಾನ್ ಕೂಡ ಹಾಕಿಸ್ಕೊಂಡಿದ್ದಾರೆ, ವೈಫೈ ಕಂಟ್ರೋಲ್ ಆಗುವಂತಹ ಗೀಸರ್ ಕೂಡ ಹಾಕಿಸ್ಕೊಂಡಿದ್ದಾರೆ. ಒಳ್ಳೆ ಲಕ್ಸುರಿ ಹೌಸ್, ಬಜೆಟ್ ಹೌಸ್ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ. ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು, ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. 2 ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಒಂದು ಸರ್ವೆಂಟ್ ರೂಮ್ ಪ್ರಾವಿಷನ್ ಕೂಡ ಮಾಡಿರುವಂತದ್ದು. ಎಕ್ಸಾಕ್ಟ್ ನಮಗೆ ಅಗ್ನಿಮೂಲೆಯಲ್ಲಿ ಗ್ಯಾಸ್ಗೆ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಂಪು ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಗ್ಯಾಸ್ ಪ್ರಾವಿಷನ್ ನೋಡಿ ಆಲ್ರೆಡಿ ನಮಗೆ ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಕೂಡ MS ಗೇಟ್ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಈ ಸ್ಟೇರ್ ಕೇಸ್ ಕೆಳಗಡೆ ಪ್ರಾವಿಷನ್ ಮಾಡಿರುವಂತದ್ದು. ಇನ್ನ ಪಾರ್ಕಿಂಗ್ ವಿಷಯಕ್ಕೆ ಬಂದ್ರೆ ನೋಡಬಹುದು, 2 ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿಕೊಟ್ಟಿರುವಂತದ್ದು ವಿತ್ ಒಂದು ಸರ್ವೆಂಟ್ ರೂಮ್ ಜೊತೆಗೆ. ಆರಾಮಾಗಿ 1ರಿಂದ 2 ಕಾರ್ ಪಾರ್ಕಿಂಗ್ ಮಾಡಬಹುದು. ಜೊತೆಗೆ 4ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೋಬಹುದು. ಮನೆ ಹಿಂದೆಗಡೆ ನಮಗೆ ಕರೆಕ್ಟ್ ಆಗಿ 2 ಅಡಿ ಪ್ರಾವಿಷನ್ ಬಿಟ್ಟಿದ್ದಾರೆ ವೆಂಟಿಲೇಷನ್ ಗೋಸ್ಕರ. ಹಿಂದೆಗಡೆ ಮನೆ ಕೂಡ ನಮಗೆ 2 ಅಡಿ ಬಿಟ್ಟಿದ್ದಾರೆ. ಟೋಟಲ್ 4 ಅಡಿಗಳ ಪ್ರಾವಿಷನ್ ಇದೆ ವೆಂಟಿಲೇಷನ್ ಗೋಸ್ಕರ. ಈ ನೋಡಬಹುದು, ಈ ಸೆಟ್ ಬ್ಯಾಕ್ ಅಲ್ಲಿ ಏನಿದೆ ಗೊತ್ತಾ, ಇಲ್ಲಿ ಕಾಮನ್ ಬಾತ್ರೂಮ್ ಬರುತ್ತೆ. ಆ ಕಾಮನ್ ಬಾತ್ರೂಮ್ ಪಕ್ಕದಲ್ಲೇ ನಮಗೆ ಇದು ಗ್ಯಾಸ್ ಗೀಸರ್ ಕೂಡ ಹಾಕಿಸ್ಕೊಂಡಿದ್ದಾರೆ. ನಾವು ವೆಕೆಟ್ ಮಾಡಬೇಕಾದ್ರೆ ಇವ್ರು ಯಾವುದೇ ರೀತಿ ಬಿಚ್ಕೊಂಡು ಹೋಗೋದಿಲ್ಲ, ಐಟಮ್ಸ್ ನೆಲ್ಲ ಹಾಗೆ ಬಿಟ್ಟು ಹೋಗ್ತಾರೆ. ಈ ರೈಟ್ ಸೈಡ್ ಅಲ್ಲಿ ನೋಡಬಹುದು, ಶೂ ರ್ಯಾಕ್ ಎಲ್ಲ ಮಾಡಿಸ್ಕೊಂಡಿರುವಂತದ್ದು, ಅವರೇ ಮನೆಗೆ ಬಂದವರೆ ಮಾಡಿಸ್ಕೊಂಡಿರುವಂತದ್ದು. ಜಸ್ಟ್ 1.5 year ಆಗಿದೆ ಅಷ್ಟೇ. ಏನೋ ಅನಿವಾರ್ಯ ಕಾರಣದಿಂದ ಹೈದರಾಬಾದ್ ಹೋಗ್ತಾ ಇರೋದ್ರಿಂದ ಮನೇನ ಮಾರ್ತಾ ಇದ್ದಾರೆ, ವರ್ಕ್ ಕೆಲಸದ ಮೇಲೆ ಹೋಗ್ತಾ ಇರೋದ್ರಿಂದ. ಇದು ಬಂದ್ಬಿಟ್ಟು ಒಂದು ಸರ್ವೆಂಟ್ ರೂಮ್ ಇದೆ. ಆರಾಮಾಗಿ ಒಂದು ಫ್ಯಾಮಿಲಿ ವಾಸ ಮಾಡುವಷ್ಟು ಜಾಗ ಈ ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಕಾಮನ್ ಬಾತ್ರೂಮ್ ನೋಡಬಹುದು. ಈ ಕಾಮನ್ ಬಾತ್ರೂಮ್ ಈ ರೂಮ್ಗೆ ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಅಲ್ಲಿ ವೈರ್ ಕಲೆಕ್ಷನ್ ನೋಡಬಹುದು ನೋಡಿ, ಅದು ಬಂದ್ಬಿಟ್ಟು ನಮಗೆ ಗೀಸರ್, ಅದೇ ಗ್ಯಾಸ್ ಗೀಸರ್ ಹಾಕಿಸ್ಕೊಂಡಿರುವಂತದ್ದು. 2 ಕೆಲಸಕ್ಕೂ ಯೂಸ್ ಆಗುವಂತಹ ಪರ್ಪಸ್ ಈ ಬಾತ್ರೂಮ್ ಅಲ್ಲಿ ಅಷ್ಟು ಸ್ಪೇಷಿಯಸ್ ಆಗಿ ವರ್ಕ್ ಮಾಡಿದರೆ. ಆಂಟಿಸ್ಕೇಟ್ ಬೆಟ್ರೋಫೆಟಲ್ಸ್ 1/2 ಬೆಟ್ರೋಫೆಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಬಾತ್ರೂಮ್ಗೆ ಒಂದು ಕಾಟ್ ಹಾಕಿಸ್ಕೊಂಡಿದ್ರೆ ಇಲ್ಲಿ ವರ್ಕ್ ಫ್ರಮ್ ಹೋಮ್ ವರ್ಕ್ ನ ಇವ್ರು ಮಾಡ್ಕೊಳ್ತಾರೆ ಅಂತದ್ದು. ಇನ್ನು ವಾಲ್ಗಳ ವಿಷಯಕ್ಕೆ ಬಂದ್ರೆ ನೋಡಬಹುದು, ಪಾರ್ಕಿಂಗ್ ಫುಲ್ ನಮಗೆ ಬೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ವಿ. ಸ್ಟೇರ್ ಕೇಸ್ ಸಂಬಂಧಂಗೆ ಬೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ನ ಈ ಸ್ಟೇರ್ ಕೇಸ್ ಗ್ರಾನೈಟ್ ಬಂದ್ಬಿಟ್ಟು ನಮಗೆ 40 mm ಗ್ರಾನೈಟ್ ಇದೆ. ಪಕ್ಕದಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಲಿವೇಶನ್ ವೈಸ್ ಫ್ರಂಟ್ ಫಸ್ಟ್ ಫ್ಲೋರ್ ಎಲಿವೇಶನ್ ವೈಸ್ ಅಲ್ಲಿ ಬಂದ್ರೆ 2/4 ಬೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಬಾರ್ಡರ್ಗಳೆಲ್ಲ ಕೊಟ್ಟಿದ್ದಾರೆ. POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಮನೆ ಮುಂದೆಗಡೆ ನೋಡಿ, ಚಿಕ್ಕದಾಗಿ ಒಂದು ಪಾಟ್ಗಳೆಲ್ಲ ಮಾಡ್ಕೊಂಡು ಒಳ್ಳೆ ಡೆಕೋರೇಷನ್ ತರ ಮಾಡ್ಕೊಂಡಿದ್ರೆ. ಮನೆ ಮುಂದೆಗಡೆ ಒಂದು ತುಳಸಿ ಪಾಟ್ ಕೂಡ ಇಟ್ಕೊಂಡಿದ್ರೆ. ಓಡಾಡೋದಕ್ಕೆ ತುಂಬಾನೇ ಜಾಗ ಇದೆ. ಗ್ರಾನೈಟ್ ಫ್ಲೋರಿಂಗು. ಮನೆ ಮುಂದೆ ವಿಷಯಕ್ಕೆ ಬರ್ಬೋದು ನೋಡಿ, ಎಷ್ಟು ಮನೆಗಳಿದೆ ಅಂದ್ರೆ ಅಷ್ಟು ಮನೆಗಳಿದೆ. ಮನೆ ಮುಂದೆಗಡೆ ಇರುವಂತಹ ಜಾಗ ಬರೀ 3 ಖಾಲಿ ಸೈಡ್ ಬಿಟ್ರೆ ಇನ್ನೆಲ್ಲ ಕಂಪ್ಲೀಟ್ ಆಗಿ ಮನೆಗಳೆಲ್ಲ ನಮಗೆ ಆಕ್ಯುಪೈ ಆಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಡೆವಲಪ್ ಆಗಿರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಹಾಲು, ಲಿವಿಂಗ್ ರೂಮು. ಮನೆ ಒಳಗಡೆ ಬಂದ್ರೆ ನೋಡಬಹುದು ವೀಕ್ಷಕರೇ, ಇಲ್ಲಿ ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ನೋಡಿ, ಇಲ್ಲಿ ಸೋಫಾ ಹಾಕೊಂಡಿದ್ದಾರೆ. ಇಲ್ಲಿ 3 ಸೀಟು ಮತ್ತೆ ಪಕ್ಕದ ಇಲ್ಲಿ ಇರೋದಂಗೆ ಒಂದು ಸೀಟು ಟೋಟಲ್ ಸೋಫಾ ಹಾಕಿಸ್ಕೊಂಡಿರೋದು. ಲೆಫ್ಟ್ ಸೈಡ್ ಅಲ್ಲಿ ಓಡಾಡೋದಕ್ಕೆ ತುಂಬಾನೇ ಸ್ಪೇಷಿಯಸ್ ಜಾಗ ಇದೆ. ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಒಳ್ಳೆ ಅಕಾಮಿಡೇಷನ್ ಆಗಿ ಇವ್ರನ್ನ ಯೂಸ್ ಮಾಡಿದ್ದಾರೆ. ಮನೆನ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ನಮಗೆ ದೇವ್ರ ಮನೆ ಮುಂದೆಗಡೆ ನಮಗೆ ಇಂಟೀರಿಯರ್ ವರ್ಕ್ ಆಗಿ ಆಲ್ರೆಡಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದು ಬಂದ್ಬಿಟ್ಟು TV ಕ್ಯಾಬಿನೆಟ್ 32 ಇಂಚಸ್ ಯೂಸ್ ಮಾಡ್ತಾ ಇದೆ. ಇನ್ನು ದೊಡ್ಡ TV ಕೂಡ ನಾವು ಯೂಸ್ ಮಾಡ್ಬೋದು. 3 ಡ್ರಾಯರ್ ಬಾಕ್ಸ್ಗಳು ವ್ಯವಸ್ಥೆ ಆಗಿದೆ. ಎಲ್ಲ ಕೇಬಲ್ ವರ್ಕ್ ಕೂಡ ನಮಗೆ ಆಲ್ರೆಡಿ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ಸೋಫಾ ಜೊತೆಗೆ ನೋಡಬಹುದು 2 ಟೀಪೈ ಮತ್ತು ಒಂದು ಸ್ಟೂಲ್ ಕೂಡ ಇಟ್ಟಿದ್ದಾರೆ. ಓಡಾಡೋಕ್ಕೆ ತುಂಬಾನೇ ಜಾಗ ಇದೆ ಅಂತಾನೆ ಹೇಳ್ಬೋದು. ಕಟ್ಟನ್ ಹಾಕಿಸ್ಕೊಂಡಿದ್ದಾರೆ. ಕಟ್ಟನ್ ರಾಡ್ಗಳು ಕೂಡ ಹಾಗೆ ಬಿಟ್ಟು ಹೋಗ್ತಾರೆ. ಮೇಲ್ಗಡೆ ಫ್ಯಾನ್ ನೋಡಿ, ಒಳ್ಳೆ ಲಕ್ಸುರಿ ಆಗಿರುವಂತಹ ಫ್ಯಾನ್ ನ ಯೂಸ್ ಮಾಡ್ತಾ ಇದ್ದಾರೆ ಹಾಲ್ಗೋಸ್ಕರ. POP ವರ್ಕ್ ವಿತ್ LED ಲೈಟ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಹಾಲು ನಮಗೆ ತುಂಬಾ ಅಕಾಮಿಡೇಷನ್ಗೆ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಈಗ ಪೂಜಾ ಮನೆ ವಿಷಯಕ್ಕೆ ಬಂದ್ರೆ ನೋಡಬಹುದು ವೀಕ್ಷಕರೇ, ಮುಂದೆಗಡೆ ಬಾರ್ಡರ್ ಅಲ್ಲಿ ನಮಗೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ವಾಲ್ಗಳಿಗೆ 1/2 ಬೆಟ್ರೋಫೆಟಲ್ಸ್ ಮತ್ತೆ ಬಾರ್ಡರ್ಗಳಿಗೆ ಗೋಲ್ಡನ್ ಮೆಟಲ್ ನ ಯೂಸ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಪೂಜೆ ಮಾಡೋದಕ್ಕೆ ಕುತ್ಕೊಂಡು ಅಂದ್ರೆ ಒಳಗಡೆ ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇಲ್ಲ. ಔಟ್ ಸೈಡ್ ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ. ತುಂಬಾನೇ ಚೆನ್ನಾಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಸ್ಲ್ಯಾಬ್ ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ದೇವ್ರ ಮನೆ ಮತ್ತೆ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಈ ಹಾಲ್ ಪಕ್ಕದಲ್ಲೇ ನಮಗೆ ಕಿಚನ್ ಏರಿಯಾ ಬರುತ್ತೆ. ಇಲ್ಲಿ ಸ್ಕ್ರೀನ್ ಎಲ್ಲ ನಮಗೆ ಕವರ್ ಮಾಡಿಕೊಂಡು ಅವರು ಪ್ರೈವೇಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಫುಲ್ ನಮಗೆ ತುಂಬಾನೇ ಸ್ಪೇಷಿಯಸ್ ಆಗಿ ಬಂದಿರುವಂತಹ ಕಿಚನ್ ಈಸ್ಟ್ ಫೇಸಿಂಗ್ ಅಲ್ಲಿ ಆಕ್ಚುಲಿ ನೋಡಬಹುದು.
ಹೊಸ ಮನೆ ನೋಡ್ಬೇಕಾದ್ರೆ ಐಟಮ್ಸ್ ಜೋಡಿಸ್ಕೊಳ್ಳೋದಕ್ಕೆ ಜಾಗ ಸಿಗಲ್ಲ ಅಂತ ಹೇಳ್ತಿರ್ತಾರೆ. ಇದೊಂದು ನಮ್ಗೆ ಒಳ್ಳೆ ಪಿಕ್ಚರ್ ಅಂತಾನೆ ಹೇಳ್ಬೋದು. ಈಸ್ಟ್ ಫೇಸಿಂಗ್ ಬಂದಿರುವಂತ ಕಿಚನ್ ಅಲ್ಲಿ 2 ಫ್ರಿಡ್ಜ್ ಕೂಡ ಯೂಸ್ ಮಾಡ್ತಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ಜಾಗನ ಮೇಂಟೈನ್ ಮಾಡಿದ್ದಾರೆ ನೋಡಿ. ಈ ಮೂಲೆಯಲ್ಲಿ ನಮಗೆ 2 ಫ್ರಿಡ್ಜ್ ಕೂಡ ಮೇಂಟೈನ್ ಮಾಡ್ತಾರಂತದ್ದು. ಒಂದು ಫ್ರಿಡ್ಜ್ ಆ ಮೂಲೆಗೆ ಹೋಯ್ತು ಅಂದ್ರೆ ತುಂಬಾನೇ ಜಾಗ ಸಿಗುತ್ತೆ ಓಡಾಡೋದಕ್ಕೆ. ಮತ್ತೆ ಡ್ರೈ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಬಾಕ್ಸ್ ಕೂಡ ವ್ಯವಸ್ಥೆನ ಮಾಡ್ಕೊಂಡಿರುವಂತದ್ದು ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಸ್ಪೇಷಿಯಸ್ ಆಗಿ ಈ ಕಿಚನ್ ಬಂದಿದೆ. ಇದು ನೋಡಿ, ಇದು ಬಂದ್ಬಿಟ್ಟು ಡ್ರೈ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡಿದಂತ ಐಟಮ್ಸ್ ಗಳಿರೋದನ್ನ ನಾನು ಓಪನ್ ಮಾಡಿಲ್ಲ. ಬಟ್ ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆ ಲೆಫ್ಟ್ ಸೈಡ್ ಎಲ್ಲ ಆಕ್ವಾಗನ್ನ ಇಟ್ಕೊಂಡಿರೋದು ಅದೆಲ್ಲ ಹಾಗೆ ಬಿಟ್ಟು ಹೋಗ್ತಾರೆ. ಚಿಮ್ಮಿನೂ ಹಾಗೆ ಬಿಟ್ಟು ಹೋಗ್ತಾರೆ. ಕೆಳಗಡೆ ಎಲ್ಲ ಡ್ರಾಯರ್ ಬಾಕ್ಸ್ ಗಳ ಪ್ರಾವಿಷನ್ ಮಾಡಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ಒಂದು 4 ಜನ ಓಡಾಡೋಷ್ಟು ಜಾಗದಲ್ಲಿ ಈ ಕಿಚನ್ ಪ್ರಾವಿಷನ್ ಮಾಡಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ. ವಾಲ್ಗಳಿಗೆ ವೆಟ್ರಿಫೈಡ್ ಟೈಲ್ಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಬಾರ್ಡರ್ಗೆ ಒಂದು ಎಲಿವೇಶನ್ ವೈಸ್ ಅಲ್ಲಿ ಕೊಟ್ಟಿರುವಂತದ್ದು. ಕಿಚನ್ ಇನ್ನರ್ ಗೆ ಗ್ಲಾಸ್ ಗಳು ಕೊಟ್ಟಿದ್ದಾರೆ. ಅಂದ್ರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ನಮ್ಗೆ ಒಂದು ಎಲಿವೇಶನ್ ವೈಸ್ ಅಲ್ಲಿ ಕೊಟ್ಟಿರುವಂತದ್ದು. ಈ ರೂಮ್ ಬಂದ್ಬಿಟ್ಟು ನಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಹಾಲ್ ಪಕ್ಕದಲ್ಲೇ ಬರುವಂತಹ ಒಂದು ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಿದ್ದಾರೆ. ಪಕ್ಕದಲ್ಲಿ ಓಡಾಡೋಕೆ ತುಂಬಾನೇ ಜಾಗ ಕೂಡ ಇದೆ. ಲೆಫ್ಟ್ ಸೈಡ್ ಅಲ್ಲಿ ಒಳ್ಳೆ ಲಕ್ಸುರಿ ಆಗಿ ಒಳ್ಳೆ ತುಂಬಾ ಚೆನ್ನಾಗಿ ಕಾಣಿಸುವಂತಹ ರಾಯಲ್ ಸ್ಟ್ರಕ್ಚರ್ ಪಾಯಿಂಟ್ ಕೂಡ ವರ್ಕ್ ಆಗಿದೆ. ಸೆಮಿ POP ವರ್ಕ್ ವಿತ್ ರಿಮೋಟ್ ಕಂಟ್ರೋಲ್ ಫ್ಯಾನ್ ಕೂಡ ಇದೆ ನೋಡಿ. ಆ ಫ್ಯಾನ್ ಕೂಡ ಹಾಗೇನೆ ಬಿಟ್ಟು ಹೋಗ್ತಾರೆ. ಯಾವುದೇ ರೀತಿ ನಾವು ತಕೊಂಡು ಹೋಗೋದಿಲ್ಲ ಅಂತ ಹೇಳಿದ್ರು. ಹೈದರಾಬಾದ್ಗೆ ಹೋಗ್ತಾರೆ ಸುಮ್ಮನೆ ಅಲ್ಲಿಂದ ಶಿಫ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ರು. ರೀಸೆಂಟ್ಲಿ ಬೈ ಮಾಡಿ ಹಾಕಿರುವಂತಹ ಫ್ಯಾನ್ಗಳದು ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಬ್ರಾಂಡೆಡ್ ಐಟಮ್ಸ್ ನ ಯೂಸ್ ಮಾಡಿರೋದಂತಾನೆ ಹೇಳ್ಬೋದು. ಇಲ್ಲೊಂದು ಸೆಮಿ ಇಂಟೀರಿಯರ್ ವರ್ಕು ಕೂಡ ಆಗಿದೆ. ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದು ಒಳ್ಳೆ ಸ್ಪೇಷಿಯಸ್ ಆಗಿದೆ. ವೆಸ್ಟರ್ನ್ ಕಮೋಡ್ ಬರುತ್ತೆ. 1/2 ವೆಟ್ರಿಫೈಡ್ ಟೈಲ್ಸ್ ವಾಲ್ಗಳಿಗೆ, ಆಂಟಿಸ್ಕೇಟ್ ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಯೂಸ್ ಇದೆ. ಟವಲ್ ರಾಡ್ಗಳೆಲ್ಲ ಹಾಕಿರುವಂತದ್ದು ಅದೆಲ್ಲ ಹಾಗೆ ಬಿಟ್ಟು ಹೋಗ್ತಾರೆ. ನ್ಯಾಪ್ಕಿನ್ ರಾಡ್ಗಳೆಲ್ಲ ಹಾಗೆ ಇದೆ ನೋಡಿ. ಆ ಪೋರ್ಷನ್ ಎಲ್ಲ ಹಾಗೆ ಬಿಟ್ಟು ಹೋಗ್ತಾರೆ. ಒಂದು ಹ್ಯಾಂಡ್ ವಾಶ್ ಪ್ರಾವಿಷನ್ ಕೂಡ ನಮಗೆ ಮಾಡಿದರೆ ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಬಾತ್ರೂಮ್ಗಳು ಕೂಡ ಇಲ್ಲೂ ಕೂಡ ಅಷ್ಟೇ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಕೂಡ ಇದೆ. ಮೇಲ್ಗಡೆ ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆ ಒಂದು ಬಾಕ್ಸ್ ಗಳ ಸ್ಟ್ರಕ್ಚರ್ ಕೂಡ ಮಾಡಿದ್ದಾರೆ. ವೆಂಟಿಲೇಷನ್ ಸೂಪರ್ ಅಂತಾನೆ ಹೇಳ್ಬೋದು. ವಿಂಡೋ ಇದೆ. ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಸ್ಟ್ರಕ್ಚರ್. ಇದು ಟಿವಿ ಕ್ಯಾಬಿನೆಟ್ ಮತ್ತು ಅದಕ್ಕೆ ಯೂಸ್ ಮಾಡಿರೋ LED ಲೈಟ್ಸ್ ಗಳು ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಈಗ ಸೆಕೆಂಡ್ ಫ್ಲೋರ್ ಹೋಗೋದಕ್ಕೆ ಇನ್ನರ್ ಸ್ಟೇರ್ ಕೇಸ್ ಇದೆಲ್ಲ. ಸ್ಟೇರ್ ಕೇಸ್ ರೈಟ್ ಸೈಡ್ ಅಲ್ಲಿ SS ವರ್ಕ್ ಇದೆ ನೋಡಿ. ಆ SS ವರ್ಕ್ ಅಲ್ಲಿ ಕವರ್ ಕೂಡ ಬಿಚ್ಚಿಲ್ಲ ಇವರು, ಹಾಗೇನೆ ಮೇಂಟೈನ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತದ್ದು. ಇಲ್ಲೊಂದು ಸೆಮಿ ಇಂಟೀರಿಯರ್ ವರ್ಕು ಕೂಡ ನಮಗೆ ಮಾಡಿದ್ದಾರೆ. ಅಂದ್ರೆ ದೇವ್ರ ಮನೆ ಹಿಂದೆಗಡೆ ರೂಮ್ಗೆ ಅಟ್ಯಾಚ್ ಇಲ್ದಿರ ಬೈಫರ್ಕೇಶನ್ ಮಾಡಿರುವಂತದ್ದು. ಇಂಟೀರಿಯರ್ ಸ್ಟ್ಯಾಂಡಿಂಗ್ ಸ್ಲಾಬ್ ಅಲ್ಲಿ ವೆಂಟಿಲೇಷನ್ ಪರ್ಪಸ್ ಗೆ ವಿಂಡೋ ಕೂಡ ಕೊಟ್ಟಿರುವಂತದ್ದು. WPC ವಿಂಡೋ ಕೂಡ ಕೊಟ್ಟಿದ್ದಾರೆ. 40 mm ಗ್ರಾನೈಟ್. ಸ್ಟೇರ್ ಕೇಸ್ 3 ಅಡಿ. SS ವರ್ಕ್ ಅಲ್ಲಿ ಕವರ್ ಕೂಡ ಬಿಚ್ಚಿಲ್ಲ. ಅಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದರೆ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಎಕ್ಸಾಕ್ಟ್ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಈ ಸೆಕೆಂಡ್ ಫ್ಲೋರ್ ಅಲ್ಲಿ ನಮಗೆ 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಎಕ್ಸಾಕ್ಟ್ ನಮಗೆ ಕುಬೇರನ್ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್ ನ ನೋಡಿ. ಆಲ್ರೆಡಿ ಅವರೊಂದು ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ. ಇನ್ನ ದೊಡ್ಡದಾಗಿರುವಂತಹ ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಕೂಡ ಇದೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತಹ ಮಾಸ್ಟರ್ ಬೆಡ್ರೂಮ್ ಇದು. ವಾಲ್ಗಳು ಫುಲ್ ನಮಗೆ ಇಂಟೀರಿಯರ್ ವರ್ಕ್ ಆಗಿದೆ. ಆ ಸೈಡ್ ಅಲ್ಲೂ ಮತ್ತೆ ಈ ಸೈಡ್ ಅಲ್ಲಿ ನಮಗೆ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. ಇಲ್ಲೂ ಕೂಡ ಅಷ್ಟೇ ರಿಮೋಟ್ ಕಂಟ್ರೋಲ್ ಇರುವಂತಹ ಫ್ಯಾನ್ ಕೂಡ ನಮಗೆ ಹಾಕೊಟ್ಟಿದ್ದಾರೆ. ಅದು ಹಾಗೆ ಇರುತ್ತೆ. ಪ್ಯಾಕೆಟ್ ಆಗ್ಬೇಕಾದ್ರೆ ಅದು ಕೂಡ ನಮಗೆ ರಿಮೂವ್ ಮಾಡೋದಿಲ್ಲ. ಒಳ್ಳೆ ಸ್ಪೇಷಿಯಸ್ ಆಗಿದೆ. ಮುಂದಗಡೆ ಕೂಡ ನೋಡಬಹುದು ಒಂದು ಸೋಫಾ ಹಾಕೊಂಡು ಕೂತ್ಕೊಂಡ್ರು ಓಡಾಡೋಕೆ ಜಾಗ ಇರೋ ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಇದೆ. ಎದುರುಗಡೆಗೆ ನಮಗೆ ಟಿವಿ ಕ್ಯಾಬಿನೆಟ್ ಕೂಡ ಮಾಡಿರುವಂತದ್ದು ಲಕ್ಸುರಿ ಆಗಿದೆ. ಒಳ್ಳೆ ಮೆಟೀರಿಯಲ್ ನ ಯೂಸ್ ಮಾಡಿರುವಂತದ್ದು ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ಕೂಡ ಅಷ್ಟೇ ಒಂದು ಟಿವಿನ ಯೂಸ್ ಮಾಡ್ತದೆ ವಿತ್ LED ಲೈಟ್ ಜೊತೆಗೆ ನಮಗೆ ಇಂಟೀರಿಯರ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ವಾರ್ಡ್ರೋಬ್ ಅಲ್ಲೇ ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ ಅಂತ ಅದ್ಭುತ ಅಂತಾನೆ ಹೇಳ್ಬೋದು. ವೆಂಟಿಲೇಷನ್ ಪಕ್ಕದಲ್ಲೇ ನಮಗೆ ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಒಳ್ಳೆ ಸ್ಪೇಷಿಯಸ್ ಆಗಿದೆ. 1/2 ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೇಟ್ ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಗೀಸರ್ ಹಾಕಿದ್ದಾರೆ ನೋಡಿ. ಈ ಗೀಸರ್ ಬಂದ್ಬಿಟ್ಟು ಮೊಬೈಲ್ ಅಲ್ಲಿ ಆಪರೇಟ್ ಮಾಡುವಂತಹ ಸಿಸ್ಟಮ್ ಅಲ್ಲಿ ಇರುವಂತಹ ಅಪ್ಗ್ರೇಡ್ ವರ್ಷನ್ ಆಗಿರುವಂತಹ ಗೀಸರ್ ನ ಯೂಸ್ ಮಾಡಿರೋದು. ಅದು ಕೂಡ ಹಾಗೇನೆ ಬಿಟ್ಟು ಹೋಗ್ತೇನೆ ಅಂತಾನೆ ಹೇಳಿದ್ರು. ರೀಸೆಂಟ್ ಆಗಿ ಪರ್ಚೇಸ್ ಮಾಡಿರೋದು. ಇವರು ಯೂಸ್ ಮಾಡಿರೋ ಐಟಮ್ಗಳಿಗೆಲ್ಲ ವ್ಯಾರಂಟಿ ಕಾರ್ಡ್ ಇದೆ. ವ್ಯಾರಂಟಿ ಕಾರ್ಡ್ ಕೂಡ ಕೊಡ್ತೀನಿ ಅಂತ ಹೇಳಿದ್ರು. ಇನ್ನ ವ್ಯಾರಂಟಿ ಕೂಡ ಮುಗ್ದಿಲ್ಲ. ಅದೆಲ್ಲ ಕಾರ್ಡ್ ಎಲ್ಲ ನಮ್ಗೆ ಕೊಡ್ತೀನಿ ಅಂತಾನೆ ಹೇಳಿದ್ರು. ಈ ಮಾಸ್ಟರ್ ಬೆಡ್ರೂಮ್ ತುಂಬಾ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಟಿವಿ ಕ್ಯಾಬಿನೆಟ್, ಒಂದು ಕಿಂಗ್ ಸೈಜ್ ಕಾಟ್, ಅಲ್ಲೊಂದು ಸ್ಟೂಲ್ ಕೂಡ ಇಟ್ಕೊಂಡಿದ್ದಾರೆ. ಹಂಗೆ ಬಟ್ಟೆ ಹ್ಯಾಂಗಿಂಗ್ ರಾಡ್ಗಳೆಲ್ಲ ಹಾಗೆ ಬಿಟ್ಟು ಹೋಗ್ತೀನಿ ಅಂತಾನು ಹೇಳಿದ್ರು. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ನಮ್ಗೊಂದು ಚಿಲ್ಡ್ರನ್ಸ್ ಬೆಡ್ರೂಮ್. ಇದಕ್ಕೂ ಕೂಡ ನಮ್ಗೆ ಅಟ್ಯಾಚ್ ಬಾತ್ರೂಮ್ ಮತ್ತೆ ಬಾಲ್ಕನಿ ಇದೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ. ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬಹುದು. ಇಲ್ಲಿ ಒಂದು ಕ್ವೀನ್ ಕಾರ್ಡ್ ಜೊತೆಗೆ ಒಂದು ಕಾರ್ಡ್ ಕೂಡ ಹಾಕೊಂಡಿದ್ದಾರೆ. ಓಡಾಡಕ್ಕೆ ನೋಡಿ ಎಲ್ ಶೇಪ್ ಅಲ್ಲಿ ಒಂದು ಸ್ಪೇಸ್ ಕೂಡ ಇದೆ. ಇಲ್ಲೂ ಅಷ್ಟೇ ರಿಮೋಟ್ ಕಂಟ್ರೋಲ್ ಆಗಿರುವಂತಹ ಫ್ಯಾನ್ ಹಾಕೊಂಡಿದ್ದಾರೆ ವಿತ್ POP ಲೈಟ್ ಜೊತೆಗೆ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಮುಂದೆಗಡೆ ನಮಗೆ ಆರೆಂಜ್ ಕಲರ್ ಇದೆ. ಅದು ಬಂದ್ಬಿಟ್ಟು ನಮಗೆ ರಾಯಲ್ ಸ್ಟ್ರಕ್ಚರ್ ಆಗಿರುವಂತದ್ದು.
ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದು ಅಷ್ಟೇ ಒಳ್ಳೆ ಸ್ಪೇಷಿಯಸ್ ಆಗಿದೆ. 1/2 ವೆಟ್ರೋಫೈ ಟೈಲ್ಸ್, ಆಂಟಿ ಸ್ಕೇಡ್ ವೆಟ್ರೋಫೈ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಬಟ್ ಇಲ್ಲೆಲ್ಲ ಗೀಸರ್ ಗಳಿದೆಲ್ಲ ಇದೆಲ್ಲ ನಮಗೆ ಒಂದು 2 ಜನ ಸ್ನಾನ ಮಾಡುವಷ್ಟು ಕೆಪಾಸಿಟಿ ಇರುವಂತಹ ಗೀಸರ್ ಗಳನ್ನ ಯೂಸ್ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಗೆ ಹೈ ಕ್ಲಾಸ್ ಗೀಸರ್ ನ ಯೂಸ್ ಮಾಡಿದ್ದಾರೆ. ಸಖತ್ ಅಂತಾನೆ ಹೇಳ್ಬೋದು. ಇದನ್ನು ಬ್ರಾಂಡೆಡ್ ಗೀಸರ್ ಗಳು ಯೂಸ್ ಮಾಡಿರುವಂತದ್ದು. ಈಗ ಡೋರ್ ಓಪನ್ ಮಾಡ್ತಾ ಇದ್ದೀನಲ್ಲ, ಇದು ಬಂದ್ಬಿಟ್ಟು ನಮಗೆ ಬಾಲ್ಕನಿ ಬರುತ್ತೆ. ಆರಾಮಾಗಿ ಒಂದು ಚೇರ್ ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಜಾಗ ಈ ಬಾಲ್ಕನಿಲಿ ಪ್ರಾವಿಷನ್ ಮಾಡಿದ್ದಾರೆ. ಚೆನ್ನಾಗಿದೆ. ವಾಲ್ಗಳಿಗೆಲ್ಲ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮುಂದೆ ಎಲಿವೇಶನ್ ಅಲ್ಲಿ ನೋಡಬಹುದು ತುಂಬಾ ಮನೆಗಳಾಗಿದೆ ಕಂಡ್ರು. ಯಾವುದೇ ಕಾಡಲ್ಲಿ ತೋರಿಸ್ತಾ ಇಲ್ಲ. ತುಂಬಾ ಈಗ ಪ್ರೆಸೆಂಟ್ ವಾಸ ಮಾಡುವಂತ ಜಾಗದಲ್ಲೇ ಮನೆಗಳಾಗಿರುವಂತದ್ದು. ಸಖತ್ತಾಗಿದೆ. ಈಗ ಮಾಸ್ಟರ್ ಬೆಡ್ರೂಮ್ ನ ಮುಗಿಸ್ಕೊಂಡು ಇವಾಗ 3ನೇ ಫ್ಲೋರ್ ಹೋಗ್ತಾ ಇದೀವಿ. 3ನೇ ಫ್ಲೋರ್ ಬಂದ್ಬಿಟ್ಟು ನಮಗೆ ಸ್ಟೇರ್ ಕೇಸ್ ನ ಯೂಸ್ ಮಾಡಿದ್ದಾರೆ. 40 mm ಗ್ರಾನೈಟ್ ಯೂಸ್ ಇದೆ. ವಿಂಡೋ ಕೂಡ ಕೊಟ್ಟಿದ್ದಾರೆ ವೆಂಟಿಲೇಷನ್ ಪರ್ಪಸ್ಗೆ. ಈಗ ಟಾಪ್ ಬಂದ್ರೆ ನೋಡಬಹುದು 2 ವಿಂಡೋಗಳು ಕೊಟ್ಟಿದ್ದಾರೆ ವೆಂಟಿಲೇಷನ್ ಪರ್ಪಸ್ಗೆ. ಮತ್ತೆ ಇಲ್ಲಿ MS ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟ್ ಕೂಡ ಇದೆ. ಈಗ ಓಪನ್ ಟೆರೆಸ್ ಇನ್ ಕೇಸ್ ಬೇಕು ಅಂದ್ರೆ ಮಂಗಳೂರು ಟೈಲ್ಸ್ ಆದ್ರೂ ಕೂಡ ಹಾಕಿಸ್ಕೊಬಹುದು. ಫುಲ್ ಗಾರ್ಡನ್ ತರ ಸಖತ್ತಾಗಿ ಮೇಂಟೈನ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. 1.5 year ಆಯ್ತು ಮನೆ ಒಳಗಡೆ ಬಂದು. ಇಲ್ಲಿ ನೋಡ್ಬೋದು ಗಾರ್ಡನ್ ತರ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಎಲಿವೇಶನ್ ವೈಸ್ ಅಲ್ಲಿ ಮುಂದೆಗಡೆ ಇಲ್ಲೆಲ್ಲ ನಮಗೆ MS ವರ್ಕು ಕೂಡ ಕಂಪ್ಲೀಟ್ ಆಗಿದೆ. ಬಟ್ಟೆ ಹಾರಾಡೋದಕ್ಕೆ ಒಂದು ಸ್ಪೇರ್ ಟೈಪ್ ಅಲ್ಲಿ ಇರುವಂತಹ ಆಂಗಲ್ ಕೂಡ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ಕುಬೇರ್ ರೂಮ್ ಅಲ್ಲಿ ವಾಟರ್ ಟ್ಯಾಂಕ್ ಇದೆ. ಈ ಲಿಫ್ಟ್ ರೂಮ್ ಏನಿದೆ, ಸಾರಿ ಈ ಸ್ಟೇರ್ ಕೇಸ್ ರೂಮ್ ಇದೆಯಲ್ಲ, ಈ ಸ್ಟೇರ್ ಕೇಸ್ ರೂಮ್ ಅಲ್ಲಿ ಸೋಲಾರ್ ಇಟ್ಟಿದ್ದಾರೆ. ಕುಬೇರ್ ರೂಮ್ ಅಲ್ಲಿ ಸ್ವಲ್ಪ ಹೈಟ್ ಮಾಡಿ ಟ್ಯಾಂಕ್ ನ ಇಟ್ಟಿರುವಂತದ್ದು. ಈ ಟ್ಯಾಂಕ್ ಕೆಳಗಡೆ ಕೂಡ ನಮಗೆ ವಾಷಿಂಗ್ ಮಿಷಿನ್ ಕೂಡ ಇಟ್ಕೊಂಡಿದ್ದಾರೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಇದೆ. ಮತ್ತೆ ವೆಕೇಟ್ ಮಾಡ್ಬೇಕಾದ್ರೆ ಅಷ್ಟೇ ಸೋಲಾರ್ ಎಲ್ಲ ಬಿಚ್ಕೊಂಡು ಹೋಗುತ್ತಿಲ್ಲ, ಅದು ಕೂಡ ಹಾಗೆ ಬಿಟ್ಟು ಹೋಗ್ತಾರೆ. ಸೂಪರ್ ಆಗಿದೆ ಅಂತ ಹೇಳ್ಬೋದು. ಔಟರ್ ಲೊಕೇಶನ್ ನೋಡಿ ವೀಕ್ಷಕರೇ, ತುಂಬಾ ಅಂದ್ರೆ ತುಂಬಾ ಮನೆಗಳಾಗಿದೆ. ಮನೆ ಮುಂದೆಗಡೆಗೂ ಮನೆಗಳೇ, ಮನೆ ಹಿಂದೆಗಡೆಗೂ ಮನೆಗಳೇ. ಸೆಂಟ್ರಲ್ಲಿ ಬರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ 100% ರೆಸಿಡೆನ್ಸಿ ಏರಿಯಾದಲ್ಲೇ ಈ ಪ್ರಾಪರ್ಟಿ ಇದೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಮನೆ ಮುಂದೆಗಡೆ 3 ಖಾಲಿ ಜಾಗ ಇದೆ ನೋಡಿ. ಅದ್ರ ಹಿಂದೆಗಡೆ 3 ಖಾಲಿ ಜಾಗ ಹುಡುಕಿದ್ರೆ ಒಂದು 10 ಸೈಟ್ಗಳು ಸಿಗ್ಬೋದು ಅಷ್ಟೇ. 10 ಸೈಟ್ ಬಿಟ್ರೆ ಇನ್ನೆಲ್ಲ ಆಕ್ಯುಪೈ ಆಗಿರುವಂತಹ ಜಾಗದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಸೂಪರ್ ಆಗಿ ಬಿಲ್ಡ್ ಆಗಿದೆ. ಕಡಿಮೆ ರೇಟ್ ಅಲ್ಲಿ ಸಿಗ್ತಾ ಇದೆ. ಎಲ್ಲಾ ತರ ವ್ಯವಸ್ಥೆಗಳು ಕೂಡ ನಮ್ಗೆ ಬಿಲ್ಡಿಂಗ್ ಅಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮನೆ ತಗೊಳ್ಳೋರು ಯಾವುದೇ ರೀತಿ ಎಕ್ಸ್ಟ್ರಾ ಕೆಲಸಗಳು ಮಾಡಿಸ್ಕೊಬೇಕು ಅನ್ನೋ ಉದ್ದೇಶನೇ ಇಲ್ಲ. ಎಲ್ಲಾ ತರದ್ದು ಮಾಡಿಸ್ಕೊಂಡಿದ್ದಾರೆ. ಏನೋ ಅನಿವಾರ್ಯ ಅಂತ ಈ ಮನೆನ ಮಾರ್ತಾ ಇದ್ದಾರೆ. ವರ್ಕ್ ಮೇಲೆ ಹೈದರಾಬಾದ್ ಹೋಗಿ ಸೆಟಲ್ ಆಗೋದಕ್ಕೆ ಪ್ರಾಪರ್ಟಿನ ಮಾರ್ತಾ ಇರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ.